ಆ, ಬಾಗಲಕೋಟೆ ಪ್ರತಿನಿಧಿ ಸಿದ್ದು ಕೂಡ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಬಾಗಲಕೋಟೆ ಅಲ್ಲೂ ಕೂಡ ಪ್ರತಿಷ್ಠೆ ಕಣ ಎರಡು ಪಕ್ಷಕ್ಕೆ. ಒಂದು ಕಡೆ ಆಡಳಿತ ಪಕ್ಷ, ಮತ್ತೊಂದು ಕಡೆ ಬಿಜೆಪಿ ಶತಾಯಗತ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತೇಳಿ ಒಂದು ಕಡೆ ಪಣ ತೊಟ್ಟಿರೋದು. ಅನುಕಂಪದ ಆಧಾರದಲ್ಲಿ ಚರಂತಿಮಠ ಅವರಿಗೆ ಗೆಲ್ತಾರೆ ಅಂತೇಳಿ ಲೆಕ್ಕಾಚಾರಗಳು, ಚರ್ಚೆಗಳು ಶುರುವಾಗಿರೋದು. ಹೇಗಿದೆ ಈ ಬಾರಿಯ ರಣಕಣ ಬಾಗಲಕೋಟೆಯಲ್ಲಿ? ನಾಗೇಂದ್ರ ಬಾಬು, ಬಾಗಲಕೋಟೆಯಲ್ಲಿ ಈಗಾಗಲೇ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಈ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಉಮೇಶ್ ಮೇಟಿ ಅವರಾಗಿರ್ಬೋದು ಮತ್ತು ಹಿರಿಯ ಶಾಸಕರಾದಂತಹ ಜೆಟಿ ಪಾಟೀಲ್ ಅವರು ಆಗಿರ್ಬೋದು ಮತ್ತು ಉಮೇಶ್ ಅವರ ಸಹೋದರಿ ಬಾಯಕ್ಕ ಮೇಟಿ ಅವರು ಈಗಾಗಲೇ ನಾಮಪತ್ರಕ್ಕೆ ಎಲ್ಲವೂ ಕೂಡ ರೆಡಿ ಮಾಡಿಕೊಂಡು ಇನ್ನೇ ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಎಲ್ಲ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಧ್ಯಾಹ್ನ 1:00 ಸಿದ್ದರಾಮಯ್ಯನವರು ಕೂಡ ಏನು ಹೆಲಿಕಾಪ್ಟರ್ ಮೂಲಕ ಬಾಗಲಕೋಟೆಗೆ ಆಗಮಿಸುವುದರ ಮುಖಾಂತರ ಏನು ಇವತ್ತಿನ ದಿವಸ ಸಾಕಷ್ಟು ಒಂದು ಎರಡೂ ಪಕ್ಷಗಳ ಮಧ್ಯೆ ಹಣಾಹಣಿ ನಡೆಯಲಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಎರಡೂ ಪಕ್ಷಕ್ಕೂ ಕೂಡ ಬಹಳ ಪ್ರತಿಷ್ಠೆಯ ಕಣವಾಗಿರೋದ್ರಿಂದ ಬಾಗಲಕೋಟೆಯಲ್ಲಿ ಯಾವ ರೀತಿಯಾದಂತಹ ಈ ಚುನಾವಣೆ ಅಖಾಡ ತಯಾರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಏನು ಉಮೇಶ್ ಮೇಟಿ ಅವರಿದ್ದಾರೆ. ಉಮೇಶ್ ಮೇಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕೆ ಎಲ್ಲವೂ ತಯಾರಿ ಮಾಡಿಕೊಂಡಿದ್ದೀರಿ. ಯಾವ ರೀತಿಯಾಗಿ ಉಮೇದುವಾರಿಕೆ ನಡೀತೆ ನಿಮ್ದು? ಎಲ್ಲ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು, ಕಾರ್ಯಕರ್ತರು ಎಲ್ಲ ಹಿರಿಯರು ಬರ್ತಾರೆ, ನಾಮಿನೇಷನ್ ಮಾಡ್ತೀವಿ. ಸರ್, ಈಗ ನಾಮಿನೇಷನ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳದ್ದು ಎಲ್ಲರೂ ಬರ್ತಾರೆ. ಜೊತೆಗೆ ನಿಮ್ಮ ಒಂದು ಪ್ರಚಾರ ಯಾವ ರೀತಿಯಾಗಿ ಇರುತ್ತೆ? ಕಾರ್ಯಕರ್ತರ ಪಡೆ ಇದೆ, ಪ್ರಚಾರ ಇದೆ, ನಮ್ಮ ಸರ್ಕಾರ ಕೊಟ್ಟ ಕಾರ್ಯಕ್ರಮಗಳಿವೆ, ಅದೇ ರೀತಿ ನಾವು ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಗೊಂದಲಗಳ ಮಧ್ಯೆ ನಿಮಗೆ ಟಿಕೆಟ್ ಕೂಡ ಅನೌನ್ಸ್ ಆಯಿತು, ಎಲ್ಲವೂ ಸರಳವಾಗಿದೆ. ಹೇಗೆ ಯಾವ ರೀತಿಯಾಗಿ ಒಂದು ಚುನಾವಣೆ ಕಣಕ್ಕೆ ನೋಡಿ, ಈಗ ಇರುವಂತಹ ಪ್ರಶ್ನೆ ಏನಂತಂದ್ರೆ, ನೀವು ಮಾತಾಡಿಸಿ, ಈಗ ಇರುವಂತಹ ಪ್ರಶ್ನೆ ಏನಂತಂದ್ರೆ, ಎಲ್ಲೋ ಒಂದ್ ಕಡೆ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಮೇಟಿ ಅವರ ಮಕ್ಕಳಲ್ಲೇ ಒಂದಷ್ಟು ವಿಚಾರಗಳು, ಚರ್ಚೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡುವಂತ ಪ್ರಯತ್ನಗಳು ಕೂಡ ಆಯ್ತು ವಿಧಾನಸೌಧದಲ್ಲಿ. ಇದರ ಬಗ್ಗೆ ಪ್ರಶ್ನೆ ಮಾಡಬಹುದಾ? ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಇವತ್ತು ಒಪ್ಕೊಂಡಿದ್ದಾರಾ? ಅವ್ರನ್ನ ಪ್ರಶ್ನೆ ಮಾಡಬಹುದಾ? ಸಿದ್ದು, ಬಹಳ ಆಪ್ತ ಸ್ನೇಹಿತರಾದಂತಹ ಮೇಟಿಯವರು ಕೂಡ ಇವತ್ತು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಉಪಚುನಾವಣೆ ಅನಾಯಸ್ ಬಂದಿದೆ. ಯಾವ ರೀತಿ ಒಂದು ತಯಾರಿ ಮಾಡಿಕೊಂಡಿದ್ದೀರಿ ಸರ್? ಪೂರ್ಣವಾಗಿ ಕಾರ್ಯಕರ್ತರ ಅಭಿಪ್ರಾಯದ ಮೇಲೆ, ಹಿರಿಯರ ಅಭಿಪ್ರಾಯದ ಮೇಲೆ ಉಮೇಶ್ ಮೇಟಿ ಅವರಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ. ಯಾವಾಗಲೂ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಜನರ ಅಭಿಪ್ರಾಯಕ್ಕೆ ಬೆಲೆ ಸಿಕ್ತಿ ಅಂದ್ರೆ ಚುನಾವಣೆ ಮಾಡೋದು ಬಹಳ ಸರಳ ಆಗ್ತದೆ. ಆ ದೃಷ್ಟಿಯೊಳಗೆ ಚುನಾವಣೆ ಮಾಡೋದು ಬಹಳ ಸರಳ ಆಗ್ತೈತೆ. ನಮಗೆ ಮನೆ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳೇನು, ಏನೇನು ಮುಟ್ಟಿದಾವ ಅವನ್ನ ತಿಳಿಸುವಂತ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ, ನಾಯಕರು ಮಾಡ್ತಾರೆ. ಇಡೀ ಸರ್ಕಾರವೇ ಈ ಚುನಾವಣೆಯಲ್ಲಿ ಭಾಗಿಯಾಗ್ತೈತಿ. ಹೀಗಾಗಿ ಯಾವಾಗಲೂ ಯಾವ ಸರ್ಕಾರ ಇರ್ತೈತಿ, ಬೈ ಎಲೆಕ್ಷನ್ ಬಂದಾಗ ಆ ಸರ್ಕಾರದ ಅಭ್ಯರ್ಥಿಗಳಿಗೆ ಗೆದ್ದದ್ದು 99.99%. ಹೀಗಾಗಿ ನಮಗ ಇವತ್ತು ಸರ್ಕಾರದ ಪಂಚ ಗ್ಯಾರಂಟಿ ಹಿಡ್ಕೊಂಡು, ಅಭಿವೃದ್ಧಿ ಕೆಲಸ ಹಿಡ್ಕೊಂಡು ನಮಗೆ ಸಾಕಷ್ಟು ಶಕ್ತಿ ಇದೆ. ಅನಂತರ ಮೊನ್ನೆ ತಾನೇ 13ನೇ ತಾರೀಕಿನ ದಿವಸ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇತ್ತು, ಅದಕ್ಕೆ ಅಡಿಗಲ್ ಇಟ್ಟಿದ್ದಾರೆ. 700 ಎಕರೆ ಪ್ರದೇಶದಲ್ಲಿ ಸಂಕೀರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ, ಈ ವ್ಯಾಪಾರಿ ಸಂಕೀರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲವೂ ಆಗೋದ್ರಿಂದ ಬಾಗಲಕೋಟೆ ಸಿಟಿ ಪ್ಲಸ್ ರೂರಲ್ ಸನ್ಮಾನ ಮೇಟಿಯವರು, ದಿವಂಗತ ಮೇಟಿಯವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ನಮ್ಮ ಸಹಾಯಕ್ಕೆ ಬರ್ತಾವ. ನಿಶ್ಚಿತವಾಗಿ ಗೆಲುವು ನಮ್ಮದೇ. ಸರ್, ಈಗಾಗಲೇ ಒಂದು ಮೇಟಿಯವರ ಅಭಿವೃದ್ಧಿನ ಇಟ್ಕೊಂಡು ನೀವು ಹೋಟ್ ಕೇಳಕ್ ಹೋಗ್ತೀನಿ ಅಂತ ಹೇಳಿದ್ರಿ ಸರ್. ಜೊತೆಗೆ ಈಗಾಗಲೇ ಒಂದು ಅಹಿಂದ ಮತಗಳ ಒಂದು ಏನು ನಿಮ್ಮದು ಬಹಳ ಹೆಚ್ಚಿನ ಒಂದು ಮತ ಸಂಖ್ಯೆ ಇರುತ್ತೆ. ಅದರಲ್ಲಿ ಈಗಾಗಲೇ ಕಾಂಗ್ರೆಸ್ನ ಬಲವನ್ನು ಪಡೆಯೋದಕ್ಕೆ ಬಿಜೆಪಿಯವರು ಒಂದು ಏನು ಕುರುಬ ಸಂಘದ ಅಧ್ಯಕ್ಷರನ್ನೇ ಕೂಡ ಬಿಜೆಪಿಗೆ ಕರ್ಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವುದೋ ಒಂದು ಹಿನ್ನಡೆ ಆಗ್ಬಹುದು ಅಂತ ಅನ್ಸುತ್ತೆ. ಇತಿಹಾಸದೊಳಗ ಸಾಕಷ್ಟು ನಾಯಕರು, ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ನಾಯಕರು ಇದ್ದಂತ ಪಕ್ಷವನ್ನು ತೊರೆದು ಹೋದಾಗ ಅವರೇನು ಇಡೀ ಜನಸಮೂಹ ಅವ್ರ ಜೊತೆ ಹೋಗ್ತೈತೆ ಅನ್ನೋದು ತಿಳಿಯಂತ ಮಾಡಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ನೋಡಿ, ಈಗಿರುವಂತಹ ಮಾಹಿತಿ ಪ್ರಕಾರ ದಾವಣಗೆರೆಯಲ್ಲಿ ಒಂದು ರೀತಿಯಲ್ಲಿ ಬಂಡಾಯದ ಬಿಸಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಬಾಗಲಕೋಟೆ ಪ್ರತಿನಿಧಿ ಸಿದ್ದು ಕೂಡ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು,
ಬಾಗಲಕೋಟೆ ಅಲ್ಲೂ ಕೂಡ ಪ್ರತಿಷ್ಠೆ ಕಣ ಎರಡೂ ಪಕ್ಷಕ್ಕೆ. ಒಂದು ಕಡೆ ಆಡಳಿತ ಪಕ್ಷ, ಮತ್ತೊಂದು ಕಡೆ ಬಿಜೆಪಿ ಶತಾಯಗತ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತೇಳಿ ಒಂದು ಕಡೆ ಪಣ ತೊಟ್ಟಿರೋದು. ಅನುಕಂಪದ ಆಧಾರದಲ್ಲಿ ಚರಂತಿಮಠ ಅವರಿಗೆ ಗೆಲ್ತಾರೆ ಅಂತೇಳಿ ಲೆಕ್ಕಾಚಾರಗಳು, ಚರ್ಚೆಗಳು ಶುರುವಾಗಿರೋದು. ಹೇಗಿದೆ ಈ ಬಾರಿಯ ರಣಕಣ ಬಾಗಲಕೋಟೆಯಲ್ಲಿ? ನಾಗೇಂದ್ರ ಬಾಬು, ಬಾಗಲಕೋಟೆಯಲ್ಲಿ ಈಗಾಗಲೇ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಈ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂತಹ ಉಮೇಶ್ ಮೇಟಿ ಅವರಾಗಿರ್ಬೋದು ಮತ್ತು ಹಿರಿಯ ಶಾಸಕರಾದಂತಹ ಜೆಟಿ ಪಾಟೀಲ್ ಅವರು ಆಗಿರ್ಬೋದು ಮತ್ತು ಉಮೇಶ್ ಅವರ ಸಹೋದರಿ ಬಾಯಕ್ಕ ಮೇಟಿ ಅವರು ಈಗಾಗಲೇ ನಾಮಪತ್ರಕ್ಕೆ ಎಲ್ಲವೂ ಕೂಡ ರೆಡಿ ಮಾಡಿಕೊಂಡು ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಎಲ್ಲ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಧ್ಯಾಹ್ನ 1:00 ಸಿದ್ದರಾಮಯ್ಯನವರು ಕೂಡ ಏನು ಹೆಲಿಕಾಪ್ಟರ್ ಮೂಲಕ ಬಾಗಲಕೋಟೆಗೆ ಆಗಮಿಸುವುದರ ಮುಖಾಂತರ ಏನು ಇವತ್ತಿನ ದಿವಸ ಸಾಕಷ್ಟು ಒಂದು ಎರಡೂ ಪಕ್ಷಗಳ ಮಧ್ಯೆ ಹಣಾಹಣಿ ನಡೆಯಲಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಎರಡೂ ಪಕ್ಷಕ್ಕೂ ಕೂಡ ಬಹಳ ಪ್ರತಿಷ್ಠೆಯ ಕಣವಾಗಿರೋದ್ರಿಂದ ಬಾಗಲಕೋಟೆಯಲ್ಲಿ ಯಾವ ರೀತಿಯಾದಂತಹ ಈ ಚುನಾವಣೆ ಅಖಾಡ ತಯಾರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಏನು ಉಮೇಶ್ ಮೇಟಿ ಅವರಿದ್ದಾರೆ. ಉಮೇಶ್ ಮೇಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕೆ ಎಲ್ಲವೂ ತಯಾರಿ ಮಾಡಿಕೊಂಡಿದ್ದೀರಿ. ಯಾವ ರೀತಿಯಾಗಿ ಉಮೇದುವಾರಿಕೆ ನಡೀತೆ ನಿಮ್ದು? ಎಲ್ಲ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು, ಕಾರ್ಯಕರ್ತರು ಎಲ್ಲ ಹಿರಿಯರು ಬರ್ತಾರೆ, ನಾಮಿನೇಷನ್ ಮಾಡ್ತೀವಿ. ಸರ್, ಈಗ ನಾಮಿನೇಷನ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳದ್ದು ಎಲ್ಲರೂ ಬರ್ತಾರೆ. ಜೊತೆಗೆ ನಿಮ್ಮ ಒಂದು ಪ್ರಚಾರ ಯಾವ ರೀತಿಯಾಗಿ ಇರುತ್ತೆ? ಕಾರ್ಯಕರ್ತರ ಪಡೆ ಇದೆ, ಪ್ರಚಾರ ಇದೆ, ನಮ್ಮ ಸರ್ಕಾರ ಕೊಟ್ಟ ಕಾರ್ಯಕ್ರಮಗಳಿವೆ, ಅದೇ ರೀತಿ ನಾವು ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಗೊಂದಲಗಳ ಮಧ್ಯೆ ನಿಮಗೆ ಟಿಕೆಟ್ ಕೂಡ ಅನೌನ್ಸ್ ಆಯಿತು, ಎಲ್ಲವೂ ಸರಳವಾಗಿದೆ. ಹೇಗೆ ಯಾವ ರೀತಿಯಾಗಿ ಒಂದು ಚುನಾವಣೆ ಕಣಕ್ಕೆ ನೋಡಿ, ಈಗ ಇರುವಂತ ಪ್ರಶ್ನೆ ಏನಂತಂದ್ರೆ, ನೀವು ಮಾತಾಡಿಸಿ, ಈಗ ಇರುವಂತ ಪ್ರಶ್ನೆ ಏನಂತಂದ್ರೆ, ಎಲ್ಲೋ ಒಂದ್ ಕಡೆ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಮೇಟಿ ಅವರ ಮಕ್ಕಳಲ್ಲೇ ಒಂದಷ್ಟು ವಿಚಾರಗಳು, ಚರ್ಚೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡುವಂತ ಪ್ರಯತ್ನಗಳು ಕೂಡ ಆಯ್ತು ವಿಧಾನಸೌಧದಲ್ಲಿ. ಇದರ ಬಗ್ಗೆ ಪ್ರಶ್ನೆ ಮಾಡಬಹುದಾ? ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಇವತ್ತು ಒಪ್ಕೊಂಡಿದ್ದಾರಾ? ಅವ್ರನ್ನ ಪ್ರಶ್ನೆ ಮಾಡಬಹುದಾ? ಸಿದ್ದು, ಬಹಳ ಆಪ್ತ ಸ್ನೇಹಿತರಾದಂತಹ ಮೇಟಿಯವರು ಕೂಡ ಇವತ್ತು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಉಪಚುನಾವಣೆ ಅನಾಯಸ್ ಬಂದಿದೆ. ಯಾವ ರೀತಿ ಒಂದು ತಯಾರಿ ಮಾಡಿಕೊಂಡಿದ್ದೀರಿ ಸರ್? ಪೂರ್ಣವಾಗಿ ಕಾರ್ಯಕರ್ತರ ಅಭಿಪ್ರಾಯದ ಮೇಲೆ, ಹಿರಿಯರ ಅಭಿಪ್ರಾಯದ ಮೇಲೆ ಉಮೇಶ್ ಮೇಟಿ ಅವರಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ. ಯಾವಾಗಲೂ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಜನರ ಅಭಿಪ್ರಾಯಕ್ಕೆ ಬೆಲೆ ಸಿಕ್ತಿ ಅಂದ್ರೆ ಚುನಾವಣೆ ಮಾಡೋದು ಬಹಳ ಸರಳ ಆಗ್ತದೆ. ಆ ದೃಷ್ಟಿಯೊಳಗೆ ಚುನಾವಣೆ ಮಾಡೋದು ಬಹಳ ಸರಳ ಆಗ್ತೈತೆ. ನಮಗೆ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳೇನು, ಏನೇನು ಮುಟ್ಟಿದಾವ ಅವನ್ನ ತಿಳಿಸುವಂತ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ, ನಾಯಕರು ಮಾಡ್ತಾರೆ. ಇಡೀ ಸರ್ಕಾರವೇ ಈ ಚುನಾವಣೆಯಲ್ಲಿ ಭಾಗಿಯಾಗ್ತೈತಿ. ಹೀಗಾಗಿ ಯಾವಾಗಲೂ ಯಾವ ಸರ್ಕಾರ ಇರ್ತೈತಿ, ಬೈ ಎಲೆಕ್ಷನ್ ಬಂದಾಗ ಆ ಸರ್ಕಾರದ ಅಭ್ಯರ್ಥಿಗಳಿಗೆ ಗೆದ್ದದ್ದು 99.99%. ಹೀಗಾಗಿ ನಮಗ ಇವತ್ತು ಸರ್ಕಾರದ ಪಂಚ ಗ್ಯಾರಂಟಿ ಹಿಡ್ಕೊಂಡು, ಅಭಿವೃದ್ಧಿ ಕೆಲಸ ಹಿಡ್ಕೊಂಡು ನಮಗೆ ಸಾಕಷ್ಟು ಶಕ್ತಿ ಇದೆ. ಅನಂತರ ಮೊನ್ನೆ ತಾನೇ 13ನೇ ತಾರೀಕಿನ ದಿವಸ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇತ್ತು, ಅದಕ್ಕೆ ಅಡಿಗಲ್ ಇಟ್ಟಿದ್ದಾರೆ. 700 ಎಕರೆ ಪ್ರದೇಶದಲ್ಲಿ ಸಂಕೀರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ, ಈ ವ್ಯಾಪಾರಿ ಸಂಕೀರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲವೂ ಆಗೋದ್ರಿಂದ ಬಾಗಲಕೋಟೆ ಸಿಟಿ ಪ್ಲಸ್ ರೂರಲ್ ಸನ್ಮಾನ್ಯ ಮೇಟಿ ಅವರು, ದಿವಂಗತ ಮೇಟಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ನಮ್ಮ ಸಹಾಯಕ್ಕೆ ಬರ್ತಾವ. ನಿಶ್ಚಿತವಾಗಿ ಗೆಲುವು ನಮ್ಮದೇ. ಸರ್, ಈಗಾಗಲೇ ಒಂದು ಮೇಟಿಯವರ ಅಭಿವೃದ್ಧಿನ ಇಟ್ಕೊಂಡು ನೀವು ಹೋಟ್ ಕೇಳಕ್ ಹೋಗ್ತೀನಿ ಅಂತ ಹೇಳಿದ್ರಿ ಸರ್. ಜೊತೆಗೆ ಈಗಾಗಲೇ ಒಂದು ಅಹಿಂದ ಮತಗಳ ಒಂದು ಏನು ನಿಮ್ಮದು ಬಹಳ ಹೆಚ್ಚಿನ ಒಂದು ಮತ ಸಂಖ್ಯೆ ಇರುತ್ತೆ. ಅದರಲ್ಲಿ ಈಗಾಗಲೇ ಕಾಂಗ್ರೆಸ್ನ ಬಲವನ್ನು ಪಡೆಯೋದಕ್ಕೆ ಬಿಜೆಪಿಯವರು ಒಂದು ಏನು ಕುರುಬ ಸಂಘದ ಅಧ್ಯಕ್ಷರನ್ನೇ ಕೂಡ ಬಿಜೆಪಿಗೆ ಕರ್ಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವುದೋ ಒಂದು ಹಿನ್ನಡೆ ಆಗ್ಬಹುದು ಅಂತ ಅನ್ಸುತ್ತೆ. ಇತಿಹಾಸದೊಳಗ ಸಾಕಷ್ಟು ನಾಯಕರು, ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ನಾಯಕರು ಇದ್ದಂತ ಪಕ್ಷವನ್ನು ತೊರೆದು ಹೋದಾಗ ಅವರೇನು ಇಡೀ ಜನಸಮೂಹ ಅವ್ರ ಜೊತೆ ಹೋಗ್ತೈತೆ ಅನ್ನೋದು ತಿಳಿಯಂತಾಗ. ಓಕೆ ಸಿದ್ದು, ನೀವು ಕಂಟಿನ್ಯೂ ಮಾಡಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ನೋಡಿ, ಈಗಿರುವಂತಹ ಮಾಹಿತಿ ಪ್ರಕಾರ ದಾವಣಗೆರೆಯಲ್ಲಿ ಒಂದು ರೀತಿಯಲ್ಲಿ ಬಂಡಾಯದ